ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯ ಹಬ್ಬ ಕಡೂರಿನ ಎಪಿಎಂಸಿ ಆವರಣದಲ್ಲಿ ನಡೆಯಿತು. ಆಹಾರ ಸಂಸ್ಕರಣಾ ಮಂತ್ರಾಲಯ, ಭಾರತ ಸರ್ಕಾರ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ, ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ, ನಿಯಮಿತ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆ ಚಿಕ್ಕಮಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಕೆಎಸ್ ಆನಂದ್ ರವರು, ರೈತರು ಸಾವಯವ ಕೃಷಿಗೆ ಒತ್ತು ನೀಡಬೇಕು. ರಾಸಾಯನಿಕ ಔಷಧಿ ಹಾಗೂ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಿ ಮಣ್ಣಿನ ಫಲವತ್ತತೆ ನಾಶವಾಗುವುದರ ಜೊತೆಗೆ ಎರೆಹುಳುಗಳು ಸಹ ಸಾವನ್ನಪ್ಪುತ್ತಿದೆ. ರೈತರ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಹಾಗೂ ಕಡೂರು ತಾಲೂಕಿನಲ್ಲಿ 99% ಕೃಷಿ ರೈತರಿರುವರು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಎಚ್ಎಸ್ ಕೀರ್ತನ ಐಎಎಸ್ ಇವರು ಮಾತನಾಡಿದರು. ಧಾರವಾಡದ ಬಸವಾನಂದ ಮಹಾಸ್ವಾಮೀಜಿಯವರು ಸಿರಿಧಾನ್ಯಗಳ ಬಗ್ಗೆ ವಿವರಿಸಿದರು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಆಪರೇಷನ್ಗೆ ಮೊರೆ ಹೋಗುವ ಬದಲು ನಮ್ಮ ಮಟ್ಟಕ್ಕೆ ಬಂದರೆ 10 ದಿನಗಳಲ್ಲಿ ಆಪರೇಷನ್ ಇಲ್ಲದೆ ಚಿಕಿತ್ಸೆ ನೀಡಿ ಗುಣಮುಖ ಪಡಿಸಲಾಗುವುದಂತ ತಿಳಿಸಿದರು. ನಾಡಗೀತೆ ಹಾಗೂ ರೈತಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ವಿಶಿಷ್ಟ ಕೃಷಿ ಉತ್ಪನ್ನಗಳು, ಸಾವಯವ ಮತ್ತು ಸಿರಿಧಾನ್ಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮಾರಾಟಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಪ್ರದೀಪ್ NKSTV4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು. ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ತಮ್ಗೆಲ್ಲ ಗೊತ್ತಿರೋಂಗೆ ಸಿರಿಧಾನ್ಯಗಳು ಪೋಷಕಾಂಶಗಳಲ್ಲಿ ಭರಿತವಾಗಿರುತ್ತೆ. ಹಾಗಾಗಿ ಇದನ್ನ ಬೆಳಿಲಿಕ್ಕೆ ರೈತರಿಗೆ ನಾವು ಪ್ರೋತ್ಸಾಹವನ್ನ ನೀಡುವಂತದ್ದು, ಇದ್ರ ಬಗ್ಗೆ ಅರಿವು ಮೂಡಿಸುವಂತದ್ದು, ಅದೇ ರೀತಿ ಗ್ರಾಹಕರು ಇದನ್ನ ಬಳಕೆ ಮಾಡೋದ್ರ ಕಡೆಗೆ ಅರಿವನ್ನು ಮೂಡಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಸೊ ಈ ಕಾರ್ಯಕ್ರಮಕ್ಕಿಂತ ಮುಂಚೆನೂ ನಾವು ಸುಮಾರು 1 ತಿಂಗಳಿಂದ ಅಥವಾ 1.5 ತಿಂಗಳಿಂದ ನವೆಂಬರ್ 14ನೇ ತಾರೀಕಿನ ನಮ್ಮ ಈ ಒಂದು ಸೀರೀಸ್ ಆಫ್ ಆಕ್ಟಿವಿಟಿ ಶುರುವಾಯಿತು. ಜಿಲ್ಲಾ ಕೇಂದ್ರದಲ್ಲಿ ನಾವು ವಾಕಥಾನ್ ಅಂದ್ರೆ ನಡಿಗೆ, ಸಿರಿಧಾನ್ಯ ನಡಿಗೆ, ಅಂದ್ರೆ ನಮ್ಮ ನಡಿಗೆ ಸಿರಿಧಾನ್ಯದ ಕಡೆಗೆ ಅಂತ ಒಂದು ಸ್ಲೋಗನ್ ಮೇಲೆ ಒಂದು ನಡಿಗೆಯನ್ನ, ಅದನ್ನು ಕೂಡ ಒಬ್ಬ ರೈತನ ಮಗನಾಗಿ ಬಹುಶಃ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ನನಗೆ ಸಿಕ್ಕಂತ ಅವಕಾಶ ನನ್ನ ಸೌಭಾಗ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನ ಮಗನಿಗೆ ಸಹಜವಾಗಿ ಒಂದು ರೈತ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳಷ್ಟು ಖುಷಿ ಇರ್ತದೆ. ಅದು ಆ ಕಾರ್ಯಕ್ರಮದ ಉದ್ಘಾಟನೆ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರೆ ಅದು ಒಂದು ರೀತಿ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತು. ಕೃಷಿ ಬಗ್ಗೆ ಹಾಗೂ ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಬಹುಶಃ ಸಾವಯವ ಕೃಷಿ ಹಾಗೂ ಸಿರಿಧಾನ್ಯಗಳ ಮಹತ್ವವನ್ನ ತಿಳಿಸ್ಬೇಕು. ಅದರಲ್ಲೂ ಮುಖ್ಯವಾಗಿ ಜನಸಾಮಾನ್ಯರನ್ನು ಜೊತೆಯಲ್ಲಿ ಒಂದು ಯುವ ಪೀಳಿಗೆಗೆ ಆ ಹಿಂದಿನ ಸಾವಯವ ಕೃಷಿಯ ಮಹತ್ವವನ್ನು ತಿಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಜೊತೆಯಲ್ಲಿ ಈ ರೀತಿಯ ಒಂದು ಸಿರಿಧಾನ್ಯಗಳ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದೆ. ಮುಂಚೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಉತ್ತರ ಸಭೆಗಿರೋ ಉತ್ತರ ಕೊಡಕ್ಕಾಗಲ್ಲ. ವೇದಿಕೆ ಮೇಲಿರೋನ್ನೇ ಸಮೀಕ್ಷೆ ಮಾಡೋಣ. ಸುಮ್ಮನೆ ಬೆಳಿಗ್ಗೆ ನಿಮ್ ತಿಂಡಿ ಹೇಳಿತ್ತಲ್ಲ, ಬೆಳಿಗ್ಗೆ ಏನ್ ತಿಂಡಿ ತಿನ್ಕೊಂಡ್ ಬಂದಿದ್ದಾರೆ ಶಾಸಕರು ಮತ್ತು ನಮ್ಮ ಶ್ರೀನಿವಾಸ್ ಅವರು, ಮೇಡಮ್ ಅವರು ಏನ್ ತಿನ್ಕೊಂಡ್ ಬಂದಿದ್ದೀರಾ ಅಂದ್ರೆ ಸಾಮಾನ್ಯವಾಗಿ ಇಡ್ಲಿ, ದೋಸೆ, ಚಿತ್ರಾನ್ನ, ಪಲಾವು, ಅಕ್ಕಿ. ಹೌದಾ? ಇಡ್ಲಿ ದೋಸೆ ಯಾವ್ದನ್ನು ಮಾಡ್ತೀರಾ? ಅಕ್ಕಿಯಿಂದಲೇ ತಾನೆ. ರವೆ ಇಡ್ಲಿ ಬಹಳ ಕಡಿಮೆ, ಅಕ್ಕಿನೇ ನೆನೆಸ್ಬಿಟ್ಟು ರುಬ್ಬಿಟ್ಟು ಇಡ್ಲಿ ಮಾಡ್ತೇವೆ. ಮಧ್ಯಾಹ್ನ ಏನಂತ? ಅನ್ನ ಸಾರು. ಯಾರು ಗೊತ್ತಿಲ್ಲ? ಅಕ್ಕಿಯನ್ನು ಅಕ್ಕಿ ಅಂತ ಆಗುವುದು ಮುಂದಿನ ಯಾರಿಗೂ ಗೊತ್ತಿಲ್ಲ, ಆ ಸಾಲ ಯಾರಿಗೂ ಗೊತ್ತಿಲ್ಲ. ರಾಗಿ ಸೇರಿಸ್ಬಿಡ್ತಾರೆ ಆ ವಚನಕ್ಕೆ ಅಲ್ಲ, ಅಥವಾ ಜೋಳ ಸೇರಿಸ್ಬಿಡ್ತಾರೆ ಅಲ್ಲ. ಚೆನ್ನಾಗಿ ನೆನಪು ಕೊಟ್ಟು ಗಮನ ಕೊಟ್ಟು ಕೇಳಿ, ಸಾಧ್ಯ ಬರ್ದಿಟ್ಕೊಳ್ಳಿ. ಅಕ್ಕಿಯನ್ನು ಹಕ್ಕಿ ಅಂತ ಆಗುವನು ಸಿಕ್ಕು ರೋಗದಲ್ಲಿ ವೈದ್ಯರಿಗೆ ರೊಕ್ಕವನ್ನು ಇಕ್ಕುತ್ತಲಿರುವ ಸರ್ವಜ್ಞ. ಗೊತ್ತಾಯ್ತಾ? ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನು ರೊಕ್ಕ ಗೊತ್ತ ನಿಮಗೆಲ್ಲ. ಕಡಲ ಕಡೆ ರೊಕ್ಕ ಗೊತ್ತಿಲ್ಲ. ದಾವಣಗೆರೆಯಿಂದ ಆ ಕಡೆಗೆ ಬಳಸ್ತಾರೆ, ಹಣೆಬೇನೂರು ಕಡೆಯಿಂದ. ರೊಕ್ಕ ಅಂದ್ರೆ ಹಣ, ತುಪ್ಪ ಕಾಯಿಸೋದು. ಎಂಥ ರುಚಿ ಇರ್ತಿತ್ರಿ ಅದು, ಎಂಥ ರುಚಿ ಇರ್ತಿತ್ತು. ಅದಕ್ಕೆ ಅಕ್ಕಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು ಅಂತ ಹೇಳ್ತಾ ಇದ್ರು. ಆದ್ರೆ ಅಕ್ಕಿನ ನಾವು ಏನು ತಯಾರು ಮಾಡ್ತಾ ಇದ್ದೀವಿ, ಮೊದಲೇನೋ ಅದು ಭತ್ತ ತೆಗಿತೀವಿ, ಸಿಪ್ಪೆ ತೆಗಿತೀವಿ.